ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ಮಂಗಳವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿತ್ತು ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿಫ್ಟಿ 165 ಪಾಯಿಂಟ್ಸ್ ನೆಗೆಟಿವ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 274 ಪಾಯಿಂಟ್ಸ್ ನೆಗೆಟಿವ್. ಸೆನ್ಸೆಕ್ಸ್ 519 ಪಾಯಿಂಟ್ಸ್ ನೆಗೆಟಿವ್. ಸೊ ಡೇಟಾ ನಮಗೆ ಬೇರಿಶ್ ಆಗಿದೆ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ 0.1% ಚೇಂಜಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಇಟ್ ಇಸ್ ಕಂಪ್ಲೀಟ್ಲಿ ನ್ಯೂಟ್ರಲ್. ನಂತರದಲ್ಲಿ ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6,500 ಈ ಪ್ರೈಸ್ ಇಂದ ಕೆಳಗಡೆ ಇದೆಯಾ, ಇದು ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿ, ಗೋಲ್ಡ್ ಬಿ, ಸಿಲ್ವರ್ ಬಿಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ನಿಫ್ಟಿ 50 ಹೇಗ್ ಬಿಹೇವ್ ಮಾಡಿದೆ ನೋಡಿ. ಬಿಗಿನಿಂಗ್ ಅಲ್ಲಿ ನಮಗೆ ಒಂದು ಸೆಲ್, ಒಂದು ಇನ್ವರ್ಟೆಡ್ ಹ್ಯಾಮರ್ ಬಂತು, ಅಲ್ಲಿಂದ ಒಂದು ಸೆಲ್ ಆನ್ ರ್ಯಾಲಿಸ್ ಬಂತು ಕಂಟಿನ್ಯೂಸ್ ಆಗಿ. ಕರೆಕ್ಟಾ? ನಾನು ನಿಮಗೆ ಮಾರ್ಕೆಟ್ ಅಲ್ಲಿ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಮಂಗಳವಾರ ಮಾರ್ನಿಂಗ್ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ. ಸೊ ಒಂದು ಸೆಲ್ ಆನ್ ರ್ಯಾಲಿಸ್ ಇರುತ್ತೆ. 25,700 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಖಂಡಿತ ಇನ್ನೂ 100 ಪಾಯಿಂಟ್ಸ್ ಕೆಳಗೆ ಹೋಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ನೋಡಿ. 25,700 ಈ ಲೆವೆಲ್ ಅಲ್ಲಿ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡ್ತು. ನಂತರದಲ್ಲಿ ಯಾವಾಗ ಒಂದು ಬೇರಿಶ್ ಎನ್ಗಲ್ಫ್ ಮಾಡಿ ಬ್ರೇಕ್ ಆಗಿ ಕ್ಲೋಸ್ ಆಗಿ ಸ್ಟಾರ್ಟ್ ಆಯ್ತು, ಅವಾಗ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬಂದು S1 ನ ಬ್ರೇಕ್ ಮಾಡಿ 25,600 ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೊ ಬೇರಿಶ್ನೆಸ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನಿಮ್ಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಒಂದು ಬೇರಿಶ್ನೆಸ್ ಇದೆ ಮಾರ್ಕೆಟ್ ಅಲ್ಲಿ ಅಂತ ಅಂದ್ಬಿಟ್ಟು. ಗ್ರೀನ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ಸೊ ನಮಗೆ ಒಂದು ಸೆಲ್ ಆಫ್ ಬರ್ತಾ ಇರೋದನ್ನ ನಾವು ಕಾಣ್ಬೋದು. ಆಯ್ತಾ? ಎಲ್ಲಿವರೆಗೂ ಹೋಗುತ್ತೆ ನೋಡೋಣ, ಇದನ್ನ ಪ್ರಿಡಿಕ್ಷನ್ ಕೊನೆಯಲ್ಲಿ ಮಾಡೋಣ. ನಂತರದಲ್ಲಿ ಸೆಕ್ಟರಲ್ ವೈಸ್ ನೋಡಿದರೆ ನಿಫ್ಟಿ 80 ನೆಗೆಟಿವ್ ಆಗಿದೆ. ನಿಫ್ಟಿ ಬ್ಯಾಂಕ್ ನೆಗೆಟಿವ್, ಇನ್ಫ್ರಾಸ್ಟ್ರಕ್ಚರ್ ಕೂಡ ನೆಗೆಟಿವ್ ಆಗಿದೆ. ಆಟೋ ಸೆಕ್ಟರ್ ನೆಗೆಟಿವ್, ಮೆಟಲ್ ಸೆಕ್ಟರ್ ಕೂಡ ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಸೊ 5 ಮೇಜರ್ ಸೆಕ್ಟರ್ ಗಳು ನೆಗೆಟಿವ್ ಆಗಿದೆ. ಬೆರಿಶ್ನೆಸ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲೂ ಕೂಡ 1025 ಕಂಪನಿಗಳು ಮಾತ್ರ ಪಾಸಿಟಿವ್ ಆಗಿದೆ. 2,000 ಕಂಪನಿಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಮಂಗಳವಾರ. ಬೆರಿಶ್ನೆಸ್ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡಿದರೆ 9 ಕಂಪನಿಗಳು ಮಾತ್ರ ಪಾಸಿಟಿವ್, 41 ಕಂಪನಿಗಳು ನೆಗೆಟಿವ್. ಬೆರಿಶ್ನೆಸ್ ನಿಫ್ಟಿ ಬ್ಯಾಂಕಿನಲ್ಲೂ ಕೂಡ 2 ಕಂಪನಿಗಳು ಪಾಸಿಟಿವ್ ಆಗಿದೆ, 9 ಕಂಪನಿಗಳು ನೆಗೆಟಿವ್ ಆಗಿದೆ. ಬೆರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಆಪ್ಷನ್ ಚೈನ್ ಬರೋದಾದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋ ಆಪ್ಷನ್ ಚೈನ್ ಬಂದ್ಬಿಟ್ಟು 11 ನವೆಂಬರ್ 2025. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಮಂಗಳವಾರ ಒಂದು ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ಹಾಗಾಗಿ ಮುಂದಿನ ಬರುವ ಮಂಗಳವಾರದ ಎಕ್ಸ್ಪೈರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಅಂದ್ರೆ ಕಾಲ್ ಸೆಲ್ಲರ್ಸ್ ಇದಾರೆ ಮಾರ್ಕೆಟ್ ಅಲ್ಲಿ ಅಂತ ಗೊತ್ತಾಗ್ತಾ ಇದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿದೆ. ಸೊ ನಮಗೆ ಪುಟ್ ಬೈಯರ್ಸ್ ಇದಾರೆ, ಕಾಲ್ ಸೆಲ್ಲರ್ಸ್ ಇದಾರೆ. ಅಂದ್ರೆ ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲಿ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಾವು ಅಡ್ವಾನ್ಸ್ ಪಿಸಿಆರ್ ರೇಷಿಯೋಗೆ ಬರೋದಾದ್ರೆ ಪಿಸಿಆರ್ ರೇಷಿಯೋದಲ್ಲೂ ಕೂಡ ನಮಗೆ ಬೆರಿಶ್ನೆಸ್ ತೋರಿಸ್ತಾ ಇದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಮಗೆ 1,000, 2,000, 1,000 ಪಾಸಿಟಿವ್, 2,000 ನೆಗೆಟಿವ್ ಆಗಿತ್ತು. ಸೊ ಅದು ಬೇರಿಶ್ನೆಸ್. ಆಪ್ಷನ್ ಚೈನ್ ಕೂಡ ಬೇರಿಶ್ನೆಸ್. ಪಿಸಿಆರ್ ರೇಷಿಯೋ ನ್ಯೂಟ್ರಲ್ ಆಗಿರೋದು ನಮ್ಗೆಲ್ಲರಿಗೂ ಕೂಡ ಒಂದು ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಇನ್ನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋದಾದ್ರೆ ನೋಡಿ, ಇವಾಗ ರೆಸಿಸ್ಟೆನ್ಸ್ ಎಲ್ಲಿದೆ? 25,800 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. 25,700 ಕೂಡ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ ಬೇರಿಶ್ ಮಾರ್ಕೆಟ್ ಇರೋದ್ರಿಂದ ಇಲ್ಲಿ ಅದು ಒಂದು ಸಪೋರ್ಟ್ ಅಂತ ಯಾವ್ದು ಇರಲ್ಲ. ಸೊ ನೋಡೋಣ, ನಾವು ಪ್ರೀವಿಯಸ್ ಹಿಸ್ಟೋರಿಕಲ್ ಚಾರ್ಟ್ ಪ್ರಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಇನ್ನು FIDI ಡೇಟಾ ಬರೋದಾದ್ರೆ ಮತ್ತೊಮ್ಮೆ FIS ಸೆಲ್ ಮಾಡಿದ್ದಾರೆ 1,067 ಕೋಟಿ, DIS 1,202 ಕೋಟಿ ಅಷ್ಟು ಬೈ ಮಾಡಿದ್ದಾರೆ. ಸೊ ನೆಟ್ ಓವರ್ ಆಲ್ 200 ಕೋಟಿ ಅಷ್ಟು ಬೈ ಆಗಿದೆ. ಫೆಂಡೋ ಸೆಗ್ಮೆಂಟ್ ಅಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಆಗಿದೆ. ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ ಶಾರ್ಟ್ ಮಾಡಿ FIS ಕುಂತಿರೋದನ್ನ ನೋಡಬಹುದು. ಅಂದ್ರೆ ಬೇರಿಶ್ನೆಸ್ ಕಡೆಗೆ ಒಲವಿದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ಸ್ US30 ಪಾಸಿಟಿವ್ ಆಗಿ ನ್ಯೂಟ್ರಲ್, US500 ನೆಗೆಟಿವ್, US Tech 100 ಕೂಡ ನೆಗೆಟಿವ್ ಆಗಿರೋದನ್ನ ನೀವು ನೋಡಬಹುದು. ಸೊ ಇವಾಗ ಪ್ರೆಸೆಂಟ್ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋ US ಫ್ಯೂಚರ್ಸ್ ನ ನೋಡಿದ್ರೆ ಬೇರಿಶ್ನೆಸ್. ಇನ್ನು ಗ್ಲೋಬಲ್ ಮಾರ್ಕೆಟಿಂಗ್ ಬರೋದಾದ್ರೆ ಹೇಗೆ ಕ್ಲೋಸ್ ಆಗಿದೆ ನೋಡಿ. ಡೌ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. S&P 500 ಪಾಸಿಟಿವ್, ನ್ಯಾಸ್ಡಾಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ನಿನ್ನೆ ಮಾರ್ನಿಂಗ್ ಅಂದ್ರೆ ಸಾರಿ ಇವತ್ತು ಮಾರ್ನಿಂಗ್ ಕ್ಲೋಸ್ ಆಗಿರೋ ಡೇಟಾ ಇದು. ಇನ್ನು ಯುರೋಪಿಯನ್ ಮಾರ್ಕೆಟ್ ನಿನ್ನೆ ಹೇಗೆ ಕ್ಲೋಸ್ ಆಗಿದೆ ನೋಡಿ. DAX ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. FTSE 100 ಪಾಸಿಟಿವ್, CAC 40 ಕೂಡ ಪಾಸಿಟಿವ್ ಆಗಿರೋದನ್ನ ನೀವು ನೋಡಬಹುದು. ಇನ್ನು ಏಷ್ಯನ್ ಮಾರ್ಕೆಟ್ ಬರೋದಾದ್ರೆ ನೋಡಿ, ನಿಕಾಯ್ ಆಲ್ರೆಡಿ ಪಾಸಿಟಿವ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಒಂದು ಪಾಸಿಟಿವ್ ರನ್ ಆಗ್ತಾ ಇರೋದು ನೋಡಬಹುದು. ಹ್ಯಾಂಗ್ಸೆಂಗ್ ನಿನ್ನೆ ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಕೂಡ ಈಗ ನ್ಯೂಟ್ರಲ್ ಇಂದ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸೊ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮಗೆ ಅಂತ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ನಿಕಾಯ್ ಒಂದು ತುಂಬಾ ಪಾಸಿಟಿವ್ ಆಗಿರೋದನ್ನ ನಾವು ನೋಡಬಹುದು ಅಷ್ಟೇ ಹೊರತು ಇನ್ಯಾವುದು ಬೇರೆದೇನು ನಮಗೆ ಇಂಡಿಕೇಟ್ ಕೊಡ್ತಾ ಇಲ್ಲ. ಇನ್ನು ADRC ಬರೋದಾದ್ರೆ ಇನ್ಫೋಸಿಸ್ ADR ಪಾಸಿಟಿವ್ ಆಗಿದೆ. HDFC ಬ್ಯಾಂಕ್ ಸೆಲ್ ಆಫ್ ಆಗಿದೆ. ವಿಪ್ರೋ ADR ಪಾಸಿಟಿವ್, ICICI ಬ್ಯಾಂಕ್ ಪಾಸಿಟಿವ್, ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ನಾವು ನೋಡುವ 5 ಸೆಕ್ಟರ್ಗಳು, 5 ADRs ಗಳು ನೆಗೆಟಿವ್ ಮತ್ತು ಪಾಸಿಟಿವ್ ಮಿಕ್ಸ್ಡ್ ಡೇಟಾ ಇರೋದ್ರಿಂದ ನಾವು ನೋಡ್ಕೋಬೇಕಾಗಿರೋದು. ಇನ್ನು ನಾವು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ
ನೋಡಿ ಗಿಫ್ಟ್ ನಿಫ್ಟಿ ನಿಮಗೆ ಇವಾಗ ಕಂಪೇರ್ ಮಾಡಿ ನಿಫ್ಟಿ ನವೆಂಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಒಂದು 30 ಪಾಯಿಂಟ್ಸ್ ಪಾಸಿಟಿವ್ ತೋರಿಸ್ತಾ ಇದೆ. ಸೊ ಮೈಲ್ಡ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ ಅಥವಾ ನ್ಯೂಟ್ರಲ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ಇದ್ರ ಬೇಸ್ಡ್ ಮೇಲೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,788 ಅಥವಾ 25,800 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇದೊಂದು ಝೋನ್ ನ ನೀವು 25,800 ಅಂತ ಅನ್ಕೋಬಹುದು. ನಂತರದಲ್ಲಿ 25,953 ಎರಡನೇ ರೆಸಿಸ್ಟೆನ್ಸ್, 26,032 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 25,578, 25,508, ನಂತರದಲ್ಲಿ 25,376. ಸೊ ಇವತ್ತು ಪ್ರೀ ಮಾರ್ಕೆಟ್ ಪ್ರಿಡಿಕ್ಷನ್ಸ್ ಏನೇನಿರ್ಬೇಕು, ಫಸ್ಟ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ನೋಡಿ, ನಿಮಗೆ ಸ್ಟೊಕೆಸ್ಟಿಕ್ ಆರ್ ಎಸ್ ಎಲ್ಲಿದೆ 25 ಬಿಲೋ ಬರೋಕ್ ಸ್ಟಾರ್ಟ್ ಆಗಿದೆ ಅಲ್ವಾ. ಇದು ಒಂದು ನಿಮಗೆ ಬೈಯಿಂಗ್ ಪೊಸಿಷನ್ಸ್ ಕೊಡುತ್ತೆ. ಕೇಳಿದ್ರೆ ಎಲ್ಲಿವರೆಗೂ ಬಂದಾಗ ಬೈಯಿಂಗ್ ಪೊಸಿಷನ್ಸ್ ಬರ್ಬೋದು ಅಂತ ಹೇಳಿದ್ರೆ ಇಲ್ಲೊಂದು ಗ್ಯಾಪ್ ಝೋನ್ ಕಾಣಿಸ್ತಾ ಇದೆ ಅಲ್ಲ, ಇದೊಂದು ನಿಮಗೆ ಒಳ್ಳೆ ಬೈಯಿಂಗ್ ಝೋನ್ ಅಂತ ಅನ್ಬಿಟ್ಟು ತಿಳ್ಕೊಳ್ಳಿ. ಓಕೆನಾ, ಮಾರ್ಕ್ ಮಾಡ್ಕೊಳ್ಳಿ. ನಾವ್ ಯಾವ್ದು ಸ್ಟಾಕ್ಸ್ ನ ಸಜೆಸ್ಟ್ ಮಾಡಲ್ಲ, ನಾವ್ ಯಾವ್ದು ಸೇಬಿ ರಿಜಿಸ್ಟರ್ಡ್ ಆಗಿರಲ್ಲ. ಸೊ ಹಾಗಾಗಿ ನಾವ್ ಯಾವ್ದು ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ, ಬಿಗಿನಿಂಗ್ ಇಂದ ಒಂದು ಸೆಲ್ ರ್ಯಾಲೀಸ್ ಇರುತ್ತೆ. ಮಾರ್ಕ್ ಮಾಡ್ಕೊಳ್ಳಿ 25,600 ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ ಇವತ್ತೊಂದು ಸ್ಟ್ರಾಂಗ್ ಸೆಲ್ ಆಫ್ ಬರೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ 25,400, 25,500, 25,400 ಈ ಝೋನಿಗೆ ಬಂದು ಈ ಗ್ಯಾಪ್ ನ ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಅನ್ಬಿಟ್ಟು ಈ ವಾರದ ಪ್ರಿಡಿಕ್ಷನ್ ಅಂದ್ರೆ ಇವತ್ತು ನಾಳೆ ಅಷ್ಟರೊಳಗೆ ಈ ಗ್ಯಾಪ್ ನ ಫಿಲ್ ಮಾಡಿ ಒಂದು ಬೈಯಿಂಗ್ ಆಪರ್ಚುನಿಟಿ ಕೊಡುತ್ತೆ ಮಾರ್ಕೆಟ್ ಅಂತ ಅನ್ಬಿಟ್ಟು ಪ್ರೆಡಿಕ್ಟ್ ಮಾಡಬಹುದು. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.